ನಮಸ್ಕಾರ ವೀಕ್ಷಕರೇ. ಸೊ ಇಷ್ಟು ದಿನ ನಾನು ಅಗ್ರಿಕಲ್ಚರ್ ರಿಲೇಟೆಡ್ ವಿಡಿಯೋ ಮಾಡ್ತಿದ್ದೆ. ಇದೇ ಫಸ್ಟ್ ಟೈಮ್ ನಾವೇನು ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ನಾವು ಪ್ರತಿ ವರ್ಷ ಒಂದು ಜ್ಯೋತಿರ್ಲಿಂಗಕ್ಕೆ ಹೋಗ್ಬೇಕನ್ನೋ ಒಂದು ಯೋಜನೆ ಮಾಡ್ಕೊಂಡಿದ್ವಿ. ಹಾಗಾಗಿ ಹೋದ ವರ್ಷ ನಾವು ಶ್ರೀಶೈಲ ಮಲ್ಲಿಕಾರ್ಜುನಕ್ಕೆ ಹೋಗಿದ್ವಿ. ಈ ವರ್ಷ ನಾವು ಕಾಶಿಗೆ ಹೋಗಿದ್ವಿ. ಕಾಶಿಗೆ ಹೋಗ್ಬೇಕಾದ್ರೆ ನಮಗೆ ಭಾಳ ಕನ್ಫ್ಯೂಷನ್ಸ್ ಆಯಿತು. ಹೋಗ್ಬೇಕಾದ್ರೆ ನಮಗೆ ಟ್ರೈನ್ ಇತ್ತು, ಬರಬೇಕಾದ್ರೆ ರಿಟರ್ನ್ ಇಮಿಡಿಯೇಟ್ ಟ್ರೈನ್ ಇರಲಿಲ್ಲ, ಒಂದು ವಾರ ಗಂಟಲೆ ಕಾಯಬೇಕಾಯಿತು. ಅದಕ್ಕೆ ನಾವು ಹೋಗಿ ಬಂದಾಗ ಪ್ರಾಕ್ಟಿಕಲಾಗಿ ಏನೇನಾಯಿತು ಅದ್ರ ಅನುಭವದ ಮೇಲೆ ಯಾವ ರೀತಿ ನೀವು ಶಾರ್ಟ್ ಕಟ್ ಕಾಶಿಗೆ ಹೋಗ್ಬೇಕಂದ್ರೆ ಯಾವ ರೀತಿ ನಿಮಗೆ ಟ್ರೈನ್ ಕನ್ವೀನಿಯೆಂಟ್ ಇರ್ತದೆ, ಹೇಗಿರ್ತದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ಕೊಡೋಣ ಅಂತೇಳಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಈಗ ಫಸ್ಟು ನಿಮಗೆ ಹೇಳ್ಬೇಕಂದ್ರೆ ಈ ಉತ್ತರ ಕರ್ನಾಟಕದ ಮಂದಿ ನಮ್ಮ ಹಿಂದೂ ಧರ್ಮದಲ್ಲಿ ಏನಪ್ಪ ಅಂದರೆ, ಸೊ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಬೇರೆ ಬೇರೆ ಧರ್ಮಗಳಲ್ಲಿ ಬೇರೆ ಬೇರೆ ಹೆಂಗೆ ಅವರವ್ರದ್ದು ಪವಿತ್ರ ಸ್ಥಳಗಳಿವೆ. ಹಾಗೆ ನಮ್ಮ ಹಿಂದೂ ಧರ್ಮದಲ್ಲೂ ಸಹ ಕಾಶಿ ಅನ್ನೋದು ಒಂದು ತುಂಬ ಪವಿತ್ರವಾದಂಥ ಒಂದು ಸ್ಥಳ. ಸೊ ಆ ಒಂದು ಸ್ಥಳಕ್ಕೆ ತನ್ನ ಜೀವಿತಾವಧಿಯಲ್ಲಿ ಒಂದು ಬಾರಿನಾರು ಭೇಟಿ ಆಗೋದು ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಆ ಒಂದು ಕರ್ತವ್ಯ ಅನ್ನೋ ಒಂದು ಇದರಲ್ಲಿ ನಾವು ಅಂದ್ಕೊಂಡಿದ್ದೀವಿ. ಮತ್ತು ಅದೊಂದು ನಮಗೆ ಹೋಗಲೇಬೇಕಾದಂಥ ಒಂದು ಪವಿತ್ರವಾದಂಥ ಸ್ಥಳ ಹಿಂದೂಗಳು. ಮತ್ತು ಅಲ್ಲಿಗೆ ಹೋಗಲಿಕ್ಕೆ ಭಾಳಷ್ಟು ಕಾರಣಗಳಿದ್ದಾವೆ. ನಿಮಗೆ ಹೇಳ್ದಂಗೆ ಗೊತ್ತಿರೋ ಹಾಗೆ, ಒಂದು ನಮ್ಮ ಪೂರ್ವಜರು ಏನು ಅಪಘಾತದಲ್ಲಿ ತೀರ್ಕೊಂಡಿರ್ಬೋದು ಅಥವಾ ನ್ಯಾಚುರಲಾಗಿ ತೀರ್ಕೊಂಡಿರ್ಬೋದು, ಅವರ ಆತ್ಮಗಳಿಗೆ ಶಾಂತಿ ಸಿಗಲೆಂದಲೇ ನಾವು ಗಂಗಾ ನದಿಯಲ್ಲಿ ಒಂದು ತರ್ಪಣ ಬಿಡುವ ಒಂದು ಮುಖ್ಯ ಉದ್ದೇಶಕ್ಕೆ ನಾವು ಕಾಶಿಗೆ ಹೋಗ್ತೀವಿ. ಮತ್ತು ಅದು ಶಿವನ ಒಂದು ಪರಮೋಚ್ಚ ಸ್ಥಾನ. ನಮಗೆ ಹೆಂಗೆ ಶಿವ ಅಂದರೆ ನಮಗೆ ಅಲ್ಲಿ ಕಾಶಿ ಅಂದರೆ ಶಿವ, ಅಲ್ಲಿ ನಮಗೆ ಮುಖ್ಯವಾದಂಥ ನಮ್ಮ ಪವಿತ್ರವಾದಂಥ ಒಂದು ಸ್ಥಳ ಅದು. ಸೊ ಈಗ ಬನ್ನಿ ಆ ಟ್ರೈನು ಯಾವ ರೀತಿ ಫೆಸಿಲಿಟೀಸ್ ಇದೆ ಅನ್ನೋದ್ರ ಬಗ್ಗೆ ನಾವು ನೋಡೋಣಂತೆ. ಈಗ ಹುಬ್ಬಳ್ಳಿಯಿಂದ ಏನು ಹೊರಡುವಂಥವ್ರು ಪ್ರತಿ ಶುಕ್ರವಾರ 6:15ಕ್ಕೆ ಹುಬ್ಬಳ್ಳಿಯಿಂದ ಟ್ರೈನ್ ಬಿಡುತ್ತೆ. ಸೊ ಉತ್ತರ ಕನ್ನಡದ ಯಾವ್ಯಾವ ಜಿಲ್ಲೆಗಳಿಗೆ ಇದು ಅನುಕೂಲಪ್ಪ ಅಂದರೆ, ಒಂದು ಹುಬ್ಬಳ್ಳಿ ಧಾರವಾಡ ಜಿಲ್ಲೆ, ಎರಡನೇದು ಗದಗ ಜಿಲ್ಲೆ, ಮೂರನೇದು ಧಾರವಾಡ ಮತ್ತು ವಿಜಯಪುರ ಜಿಲ್ಲೆಗಳಿಗೆ ಅನುಕೂಲವಾಗ್ತಾರೆ. ಯಾಕಂದರೆ ಅಲ್ಲೆಲ್ಲ ಜಿಲ್ಲೆಗಳಲ್ಲಿ ಆ ಸ್ಟೇಷನ್ಗಳು ಎಲ್ಲೆಲ್ಲಿ ಬರುತ್ತೆ ಎಲ್ಲ ಸ್ಟೇಷನ್ಗಳಲ್ಲೂ ಈ ಟ್ರೈನು ನಿಂತ್ಕೊಳ್ತದೆ. ಸೊ ಇದು ನಿಮಗೆ ಶುಕ್ರವಾರ ಬಿಟ್ಟರೆ ಭಾನುವಾರ ಬೆಳಗ್ಗೆ 8:30ಕ್ಕೆ ನೀವು ಕಾಶಿಲಿ ಇರ್ತೀರಿ, ವಾರಣಾಸಿಲಿ. ಸೊ ಅಲ್ಲಿಂದ ನಿಮಗೆ ಲೋಕಲಲ್ಲಿ ಕಾಶಿಗೆ ಹೋಗಲಿಕ್ಕೆ ಅಲ್ಲಿಂದ ಒಂದು 4-5 ಕಿಲೋಮೀಟ್ರ್ವರೆಗೆ ನೀವು ಕಾಶಿಗೆ ತಲುಪ್ತೀರಿ. ಆಟೋ ಇರ್ತದೆ, ಬಸ್ಗಳಿರ್ತವೆ, ಬೇರೆ ಬೇರೆ ಎಲ್ಲ ರೀತಿ ವಾಹನದ ಒಂದು ಸೌಲಭ್ಯಗಳು ನಿಮ್ಗೆ ಅಲ್ಲಿ ಇರ್ತದೆ. ಇದು ಬಂದು ಟ್ರೈನ್ದು ಮಾಹಿತಿ. ಸೊ ಇದೇ ರೀತಿ ನಿಮಗೆ ಅವತ್ತೇ ಬರಬೇಕಂದ್ರೆ ಕಷ್ಟ, ಅವತ್ತೇ ಬರ್ಬೋದು ನೀವು. ಆದರೆ ಎಲ್ಲವನ್ನೂ ನೋಡಲಿಕ್ಕೆ ನಮಗೆ ಕಷ್ಟ ಆಗ್ತದೆ. ಹಾಗೆ ಅವತ್ತೇ ನೀವು ಬರ್ಬೋದಂದರೆ ಅವತ್ತೇ ರಾತ್ರಿ, ಭಾನುವಾರ ರಾತ್ರಿ 9:15ಕ್ಕೆ ಟ್ರೈನ್ ಅಲ್ಲಿಂದ ಬಿಡ್ತದೆ ನಿಮಗೆ. ಇದು ಒಂದು ಉತ್ತರ ಕರ್ನಾಟಕದ ಕಡೆಯಿಂದ ಆಯ್ತಂದರೆ, ಇನ್ನು ನೀವು ದಕ್ಷಿಣ ಕರ್ನಾಟಕ ಅಂದರೆ ಮೈಸೂರಿನಿಂದ ಒಟ್ಟು 2 ಟ್ರೈನ್ಗಳಿದ್ದಾವೆ. ಒಂದು ಮಂಗಳವಾರ ಮತ್ತು ಗುರುವಾರ 2 ಟ್ರೈನ್ಗಳು ನಿಮಗೆ ಮೈಸೂರಿನಿಂದ ಬಿಡ್ತವೆ. ಮೈಸೂರಿನಿಂದ ಇರ್ತದೆ ಟ್ರೈನು. ಇದು ನಿಮಗೆ ಮೈಸೂರು, ಮಂಡ್ಯ, ಕೆಂಗೇರಿ, ಬೆಂಗಳೂರು ಮತ್ತು ಯಶವಂತಪುರದಿಂದ ತುಮಕೂರಿನಿಂದ ಅರಸೀಕೆರೆಯಿಂದ ಕಡೂರಿಂದ ಚಿತ್ರದುರ್ಗ, ಬಳ್ಳಾರಿ. ಇದಿಷ್ಟು ಅಲ್ಲದೆ ಮತ್ತೆ ಇದೇನಾಗ್ತದೆ, ಮತ್ತೆ ನಂತರ ಆಂಧ್ರಾಗೆ ಟ್ರಾವೆಲ್ ಆಗ್ತದೆ. ಆಂಧ್ರಾಗೆ ಹೋಗಿ ಮತ್ತೆ ಕರ್ನಾಟಕಕ್ಕೆ ಬರ್ತದೆ. ಕರ್ನಾಟಕದ ಮತ್ತೆ ರಾಯಚೂರು ಬರ್ತದೆ, ಬಳ್ಳಾರಿ ಬರ್ತದೆ, ರಾಯಚೂರು ಬರ್ತದೆ. ರಾಯಚೂರಿಂದ ಮತ್ತು ನಿಮಗೆ ಯಾದಗಿರಿ ಬರ್ತದೆ, ವಾಡಿ ಬರ್ತದೆ, ಆಮೇಲಿಂದ ಗುಲ್ಬರ್ಗ. ಸೊ ಇಷ್ಟು ಜಿಲ್ಲೆಯವರಿಗೆ ಈ ಒಂದು ಟ್ರೈನು ಭಾಳ ಉಪಯುಕ್ತವಾಗಿದೆ. ಸೊ ನೀವು ಒಟ್ಟು ನಿಮಗೆ ಮಂಗಳವಾರ ಮತ್ತು ಗುರುವಾರ, ಅದೇ ಗುಲ್ಬರ್ಗ ಮತ್ತು ಈ ಕಡೆ ಭಾಗದಲ್ಲಿರೋರಿಗೆ, ರಾಯಚೂರು ಭಾಗದಲ್ಲಿರೋರಿಗೆ ನಿಮಗೆ. ಸೊ ಇದು ಗುರುವಾರ ಇತ್ತಂದರೆ ನಿಮಗೆ ಶುಕ್ರವಾರ ಸಿಗುತ್ತೆ. ಬುಧವಾರ ಅದು ಮಂಗಳವಾರ ಇತ್ತಂದರೆ ನಿಮಗೆ ಬುಧವಾರ ಸಿಗುತ್ತೆ. ಗುರುವಾರ ಇದ್ದಿದ್ದು ನಿಮಗೆ ಶುಕ್ರವಾರ ಸಿಗುತ್ತೆ ಟ್ರೈನು. ಇಲ್ಲಿ ವಾರಣಾಸಿಗೆ ಹೋಗ್ಬೇಕಾರೆ. ಮತ್ತು ಅದೇ ರೀತಿ ಬರಬೇಕಾದ್ರೆ ನಿಮಗೆ ಯಾವ ರೀತಿ ಇದೆಯಪ್ಪ ಅಂದರೆ, ನಿಮಗೆ ಇಲ್ಲಿಂದ ಇದರಿಂದ ಬರೋರಿಗೆ ವಾಪಸ್ ಮೈಸೂರು, ಬೆಂಗಳೂರು ಕಡೆ ಹೋಗೋರಿಗೆ ಅಲ್ಲಿಂದ ಗುರುವಾರ ಮತ್ತು ಶನಿವಾರ ಇದೆ ಟ್ರೈನು. ಗುರುವಾರ ಮತ್ತು ಶನಿವಾರ ಅದು ನಿಮಗೆ ರಾತ್ರಿ 9:15ಕ್ಕೆ ಬಿಡ್ತದೆ. ಎಲ್ಲಿ ಇದರಲ್ಲಿ ವಾರಣಾಸಿಲಿ. ಸೊ ಹಾಗಾಗಿ ನಿಮಗೆ ಇದು ಭಾಳ ಉಪಯುಕ್ತವಾದಂಥ ಒಂದು ಟ್ರೈನು. ನಾವು ಹುಬ್ಬಳ್ಳಿ ದಿನ ಯಾಕೆ ಹೇಳಿಲ್ಲಪ್ಪ ಅಂದರೆ,
ಹುಬ್ಬಳ್ಳಿದು ಏನಪ್ಪ ಅಂದರೆ ಒಂದು ವಾರ ಗಂಟಲೆ ನೀವು ಕಾಯಬೇಕು. ಆದರೆ ಸೌತಲ್ಲಿ ಇರೋರು ನೀವು ಹೋಗಿ ಒಂದು 2 ದಿನ ಇದ್ದು ಮತ್ತು 3ನೇ ದಿನಕ್ಕೆ ಅಥವಾ 4 ದಿನಕ್ಕೆ ನಿಮ್ಗೆ ಅಲ್ಲಿ ಟ್ರೈನ್ ಸಿಗ್ತದೆ. ಯಾಕಂದರೆ ಅಲ್ಲಿ ನೋಡ್ಲಿಕ್ಕೆ ಒಂದು ದಿನದಲ್ಲಿ ಆಗೋದಿಲ್ಲ. ಮಿನಿಮಮ್ ಒಂದು 3 ರಿಂದ 4 ದಿನ ಇದ್ದರೆ ನಿಮ್ಗೆ ಅಲ್ಲಿ ನೋಡಲಿಕ್ಕೆ ಎಲ್ಲ ಅನುಕೂಲ ಆಗ್ತದೆ. ಭಾಳಷ್ಟು ನೋಡುವಂಥ ಕ್ಷೇತ್ರಗಳಿದ್ದಾವೆ, ಪ್ರವಾಸಿ ಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳಿದ್ದಾವೆ. ಹಾಗೆ ಆ ಒಂದು ಇದನ್ನು ನೀವು ನೋಡ್ಕೋಬೋದು. ಬಟ್ ಉತ್ತರ ಕರ್ನಾಟಕದಲ್ಲಿದ್ದವ್ರಿಗೆ ಏನಾಗ್ತದೆ, ಒಂದ್ಸಲಿ ಹೋದರೆ ಅವ್ರಿಗೆ ಮತ್ತೆ ವಾಪಸ್ ಬರಬೇಕಂದ್ರೆ ಅವತ್ತಿನ ದಿನನೇ ಅಂತೂ ನೋಡ್ಕೊಂಡು ಬರೋಕ್ಕಾಗಲ್ಲ. ಆದರೆ ನೀವು ವಾಪಸ್ ಬರಬೇಕಂದ್ರೆ ಮಿನಿಮಮ್ ಏನಾದ್ರು ಒಂದು 8 ದಿನ ಕಾಯಬೇಕಾಗ್ತದೆ. ಆದರೆ ನೀವು ಇಲ್ಲಪ್ಪ ನಮಗೆ 2 ದಿನದಲ್ಲಿ ನಾವು ನೋಡ್ತೀವಿ, 3ನೇ ದಿನ ನಮಗೆ 4ನೇ ದಿನ ಬರೋಕ್ಕೆ ಅನುಕೂಲ ಆಗೋ ರೀತಿ ಯಾವ್ದಾರು ಇದೆಯಾ ಅಂದರೆ ಸವಲತ್ತಂತೂ ಸಿಕ್ಕಾಪಟ್ಟೆ ಸೌಲಭ್ಯಗಳಿದ್ದಾವೆ. ಆದರೆ ನೀವು ಇದನ್ನು ಭಾಳ ಇದರಲ್ಲಿ ನೋಡ್ಕೊಂಡು ನೀವು ಇದನ್ನು ಭಾಳ ಏನೋ ಅಬ್ಸರ್ವೇಷನ್ ಮಾಡ್ಕೊಂಡು ಟ್ರೈನಲ್ಲೆಲ್ಲ ಯಾವ್ಯಾವ ಟೈಮ್ ಇದೆ ಅಂತೇಳಿ ರಿಸರ್ವೇಷನ್ ಅಡ್ವಾನ್ಸ್ ಮಾಡ್ಕೊಂಡಷ್ಟು ಒಳ್ಳೆಯದು. ಇಲ್ಲಾಂದರೆ ಜನರಲ್ ಬೋಗಿಗಳು ಸಾಮಾನ್ಯವಾಗಿ ಖಾಲಿಯಾಗಿರ್ತದೆ. ಆದರೆ ಎಲ್ಲರೂ ಒಂದು ಕಡೆ ನಿಮ್ಗೆ ಸಮಸ್ಯೆ ಆಗ್ಬೋದು, ಅಥವಾ ಸಂಪೂರ್ಣವಾಗಿ ನೀವು ಆರಾಮಾಗೂ ಬರ್ಬೋದು. ಯಾಕಂದರೆ ನಾವು ಏನು ಹೋಗ್ಬೇಕಾದ್ರೆ ಆರಾಮಾಗಿ ಹೋದ್ವಿ, ಬರಬೇಕಾದ್ರೆ ಮನ್ಮೇಡ್ ಗಂಟ ನಮ್ಗೆ ಒಂದು ಸ್ವಲ್ಪ ಭಾಳ ಕಷ್ಟ ಆಯಿತು. ಆದರೆ ಮನ್ಮೇಡಿಂದ ಮತ್ತೆ ನಾವು ಕರ್ನಾಟಕಕ್ಕೆ ಬರ್ಬೇಕಾದ್ರೆ ಆರಾಮಾಗಿ ಕೂತ್ಕೊಂಡು ಜನರಲ್ ಬೋಗಿಲೇ ಆರಾಮ ನಿದ್ದೆ ಮಾಡ್ಕೊಂಡು ಬಂದ್ವಿ. ಆದರೆ ಮನ್ಮೇಡ್ ಗಂಟ ಒಂದು ಸ್ವಲ್ಪ ರಶ್ ಇರ್ತದೆ. ವಾರಣಾಸಿಯಿಂದ ಒಂದು ಮನ್ಮೇಡಿಗೆ ಬರಬೇಕು. ನಾವು ಬರ್ಬೇಕಾದ್ರೆ ರಿಟರ್ನ್ ಬರಬೇಕಂದ್ರೆ ಮನ್ಮೇಡಿಂದ ನಮಗೆ ಪ್ರತಿ ಸೋಮವಾರ ಒಂದು ಟ್ರೈನ್ ಇದೆ, ಮಂಗಳವಾರ ಒಂದು ಟ್ರೈನ್ ಇದೆ, ಬುಧವಾರ ಒಂದು ಟ್ರೈನ್ ಇದೆ, ಗುರುವಾರ ಒಂದು ಟ್ರೈನ್ ಇದೆ, ಶುಕ್ರವಾರ ಒಂದು ಟ್ರೈನ್ ಇದೆ, ಶನಿವಾರ ಒಂದು ಟ್ರೈನ್ ಇದೆ. ಸೊ ಪ್ರತಿದಿನ ಟ್ರೈನ್ಗಳಿದ್ದಾವೆ, ಆದರೆ ಬೇರೆ ಬೇರೆ ಟೈಮಿಂಗ್ಸಲ್ಲಿದೆ. ಸೋಮವಾರ ಬೆಳಗ್ಗೆ 9:10 ಒಂದು ಟ್ರೈನ್ ಇದೆ. ಸ್ವರ್ಣ ಜಯಂತಿ ಬೆಳಗ್ಗೆ 9:10 ಒಂದು ಟ್ರೈನ್ ಇದೆ. ಅದು ಬಿಟ್ಟರೆ ಮಧ್ಯಾಹ್ನ ನಿಮ್ಗೆ 5:20 ಒಂದು ಟ್ರೈನ್ ಇದೆ ಕರ್ನಾಟಕಕ್ಕೆ ಬರಲಿಕ್ಕೆ. ಅದು ಹುಬ್ಳಿ ಧಾರವಾಡ ಈ ಒಂದು ಬರೋದಕ್ಕೆ. ಇದು ಬಿಜಾಪುರದ ಮೇಲೆ ಹೋಗಲ್ಲ, ಇವೆಲ್ಲವೂ ನಿಮಗೆ ಇದ್ರ ಮೇಲೆ ಬರ್ತವೆ. ಪೂನಾ ಬಂದು ಪೂನಾದಿಂದ ಈ ಕಡೆ ಬರ್ತವೆ ಬುಳ್ವಿ ಗಂಟ. ಸೊ ಈ ಥರ ಹುಬ್ಳಿ ಧಾರವಾಡ ಬೆಳಗಾವಿ ಈ ಕಡೆ ಬರೋರಿಗೆ ಈ ಟ್ರೈನ್ ನಿಮಗೆ ಕನೆಕ್ಟಿವಿಟಿ ಸಿಗ್ತದೆ. ಸೊ ಮಂಗಳವಾರ ಬೆಳಗ್ಗೆ 12:15 ನಿಮಗೆ ಸ್ವರ್ಣ ಜಯಂತಿ ಎಕ್ಸ್ಪ್ರೆಸ್ ಇದೆ. ಸೊ ಆ ಟ್ರೈನು ಸಹ ನಿಮಗೆ ಚೆನ್ನಾಗಿ ಸಿಗ್ತದೆ. ಸೊ ಹಾಗೆ ಆ ಟ್ರೈನಿಗೂ ಸಹ ನೀವು ಆರಾಮಾಗಿ ಮಂಗಳವಾರ ಹೊತ್ತು ಬರ್ಬೋದು. ಸೋಮವಾರ ಟ್ರೈನ್ ಇದೆ, ಮಂಗಳವಾರ ಟ್ರೈನ್ ಇದೆ. ಅದೇ ರೀತಿ ಬುಧವಾರ ಮತ್ತು ಶನಿವಾರ ನಿಮಗೆ ಬೆಳಿಗ್ಗೆ 3:15 ಅಂದರೆ ಬೆಳಗಿನ ಜಾವ 3:15, ಅಥವಾ ನಾವು ನಮಗೆ ಸಾಮಾನ್ಯ ಭಾಷೆ ಅರ್ಥ ಆಗ್ಬೇಕಂದ್ರೆ ರಾತ್ರಿ 3:15 ನಮಗೆ ಮನ್ಮೇಡಿಂದ ಟ್ರೈನ್ ಸಿಗುತ್ತೆ ಕರ್ನಾಟಕಕ್ಕೆ, ಹುಬ್ಳಿಗೆ. ಬೆಳಗಾವಿ ಮುಖಾಂತರ ಅದು ನಿಮಗೆ ಅಪ್ ಟು ನೀವು ಬೆಂಗಳೂರು ಮಟ್ಟನೂ ಹೋಗ್ಬೋದು. ಯಶವಂತಪುರ ಎಕ್ಸ್ಪ್ರೆಸ್ ಇರ್ತದೆ. ಸೊ ನೀವು ಬೆಂಗಳೂರು ಮಟ್ಟನೂ ಟ್ರಾವೆಲ್ ಮಾಡ್ಬೋದು. ಸೊ ಎಲ್ಲ ಜಿಲ್ಲೆಗಳಿಗೂ ಕನೆಕ್ಟ್ ಆಗ್ತಾ ಹೋಗ್ತದೆ. ಅದೊಂದು ಟ್ರೈನ್ ನಿಮಗೆ ಭಾರಿ ಅನುಕೂಲವಾಗಿ ನಿಮ್ಗೆ ಸಿಗುತ್ತೆ. ಅದ ನಂತರ ನಿಮಗೆ ಗುರುವಾರ ಮತ್ತು ಶನಿವಾರ ಸಹ ಇದೆ. ಅಂದರೆ ನಿಮ್ಗೆ ಯಾವ್ಯಾವ ದಿನ ಅಂದರೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಒಂದು ಬಿಟ್ಟು ಗುರುವಾರ ಮತ್ತು ಶನಿವಾರ ಸಹ ನಿಮಗೆ ಟ್ರೈನಬಲ್ ಇದೆ. ಶುಕ್ರವಾರ ಮತ್ತು ಭಾನುವಾರ 2 ದಿನ ನಿಮಗೆ ಟ್ರೈನಿಂದು ಡೈರೆಕ್ಟ್ ಸಿಗ್ತದೆ ನಿಮಗೆ ಇದರಿಂದ, ಅಲ್ಲಿ ವಾರಣಾಸಿಯಿಂದನೇ. ಆದರೆ ಇಲ್ಲಿಂದ ಏನಿದೆ ಮನ್ಮೇಡಿಂದ ನಿಮಗೆ ಶುಕ್ರವಾರ ಮತ್ತು ಭಾನುವಾರ ಮಾತ್ರ ನಿಮಗೆ ಟ್ರೈನ್ ಅವೈಲಬಿಲಿಟಿ ಇರೋದಿಲ್ಲ. ಸೊ ಹಾಗಾಗಿ ನಿಮಗೆ ಸಂಪೂರ್ಣವಾಗಿ ಈ ಒಂದು ಏನಾದ್ರು ಇದರಲ್ಲಿ ನಾವು ಓನ್ಲಿ ಟ್ರೈನ್ ಬಗ್ಗೆ ಮಾಹಿತಿ ಅಷ್ಟೇ ಹೇಳಿದ್ದೀವಿ. ನಂತರ ನಿಮಗೆ ಅಲ್ಲಿ ಹೋದ್ಮೇಲೆ ಏನೇನು ಕ್ಷೇತ್ರಗಳು ನೋಡಬೇಕು ಅದ್ರ ಬಗ್ಗೆ ಎಲ್ಲ ಏನಂದರೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡಿಕೊಡ್ತೀನಿ. ಮತ್ತು ಇದು ನಿಮಗೆಲ್ಲರಿಗೂ ಇಷ್ಟ ಆಯ್ತಂದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಈ ಥರ ಇನ್ನೂ ಹೆಚ್ಚು ವೀಡಿಯೋಗಳನ್ನ ಮಾಹಿತಿ ಕೊಡಲಿಕ್ಕೆ ನಮಗೆ ಇನ್ನೂ ಮಾಡಲಿಕ್ಕೆ ಆಸಕ್ತಿ ಇನ್ನೂ ಹೆಚ್ಚಾಗ್ತದೆ. ಇದು ನಂದು ಟೂರ್ಗೆ ಸಂಬಂಧಪಟ್ಟಂತೆ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂದರೆ ಪುಣ್ಯಕ್ಷೇತ್ರಗಳ ಭೇಟಿಗೆ ಸಂಬಂಧಪಟ್ಟಂತೆ ಇದು ನಮ್ಮ ಮೊದಲನೇ ವಿಡಿಯೋ. ಸೊ ನಾವು ಇಷ್ಟು ದಿನ ಓನ್ಲಿ ಅಗ್ರಿಕಲ್ಚರ್ ವೀಡಿಯೋಗಳನ್ನ ಮಾಡ್ತಾಯಿದ್ದೆ. ಈಗ ನಾವು ಅಗ್ರಿಕಲ್ಚರಲ್ಲಿ ಹೆಚ್ಚಿನ ಪರಿಣತಿ ಹೊಂದಿರೋದ್ರಿಂದ ವ್ಯವಸಾಯದಲ್ಲಿ. ಸೊ ಈಗ ನಾವು ಪ್ರತಿ ವರ್ಷವೂ ಈ ಥರ ಏನು ಜ್ಯೋತಿರ್ಲಿಂಗಗಳಿಗೆ ಹೋಗ್ತಿದ್ದೀವಲ್ಲ ಅದ್ರ ಬಗ್ಗೆ ಮಾಹಿತಿ ಇರಲಿ, ಭಾಳಷ್ಟು ಜನಕ್ಕೆ ಆಸಕ್ತಿ ಇರ್ತದೆ ನಾವು ಹೋಗಬೇಕು ಅಂತೇಳಿ. ಅದೇ ಸರಿಯಾದ ಮಾರ್ಗದರ್ಶನ ಕೊರತೆಯಿಂದ ಹೋಗ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಿರ್ತಾರೆ. ಸೊ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಧನ್ಯವಾದಗಳು ವೀಕ್ಷಕರೇ, ನಮಸ್ಕಾರ.